ಸ್ನೇಹಿತರೆ ನಮಸ್ಕಾರ. ನಾನು ಎಸ್ ಆನಂದಮೂರ್ತಿ, ನಿಮ್ಮ ಹಿತೈಷಿ. ಇವತ್ತಿನ ಟಾಪಿಕ್ ಪವರ್ ಆಫ್ ಕಾಂಪೌಂಡಿಂಗ್. ಅದಕ್ಕಿಂತ ಮುಂಚೆ ಇವತ್ತು ನನಗೆ ಒಂದು ಕತೆ ಹೇಳಬೇಕು ಅನ್ನಿಸ್ತಾ ಇದೆ. ಏನಿದು ಫೈನಾನ್ಷಿಯಲ್ ಲಿಟ್ರಸಿ ಶಿಕ್ಷಣ ಅಂತೆಲ್ಲ ಹೇಳಿ ಕತೆ ಹೇಳ್ತಾ ಇದ್ದಾನೆ ಅಂತ ಅನ್ಕೋತೀರಾ? ಕೇಳೋಣ, ನಂತರ ಡಿಸೈಡ್ ಮಾಡಿ. ನಾನು ಚಿಕ್ಕವನಾಗಿದ್ದಾಗ ಈ ಕತೆ ಕೇಳಿದ್ದು. ಈ ಕಥೆಯ ಸತ್ಯ ಸುಳ್ಳು ಅಂತ ಯೋಚನೆ ಮಾಡೋದಕ್ಕಿಂತ ಈ ಕಥೆಯ ಮೌಲ್ಯನ ಯೋಚನೆ ಮಾಡಿದ್ರೆ ಎಷ್ಟು ಸತ್ಯ ಅಂತ ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಟಿಪಿಕಲ್ಲಾಗಿ ಕತೆ ಶುರು ಮಾಡೋಣ. ಒಂದು ಊರಲ್ಲಿ ಒಂದು ರಾಜ ಇದ್ದಂತೆ. ಆ ರಾಜ ತುಂಬ ಶಕ್ತಿಶಾಲಿ, ತುಂಬ ಶ್ರೀಮಂತ. ಅವನಿಗೆ ಹಣ ಸಂಪಾದನೆ ಅಥವಾ ಸಂಪತ್ತನ್ನ ಶೇಖರಿಸೋದು ಅಂದರೆ, ಕ್ರೋಢೀಕರಿಸೋದು ಅಂದರೆ ತುಂಬಾ ಇಷ್ಟ. ಅವನ ಜೀವನದ ಉದ್ದೇಶ ಅಥವಾ ಯಾವುದೇ ವ್ಯಕ್ತಿಯ ಉದ್ದೇಶ ಹಣ ಸಂಪಾದನೆ ಅಥವಾ ಸಂಪತ್ತನ್ನು ಸಂಗ್ರಹಿಸೋದು ಅಷ್ಟೇ ಅಂತ ಅಂದ್ಕೊಂಡಿರ್ತಾನೆ. ಎಲ್ಲದಕ್ಕಿಂತ ಅದೇ ಶ್ರೇಷ್ಠ ಅಂತ ಅಂದ್ಕೊಂಡಿರ್ತಾನೆ. ಸೊ ಹೀಗಿರಬೇಕಾದ್ರೆ ಅವನ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಸಹ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ, ದುಡ್ಡು ಸಂಪಾದನೆ ಮಾಡ್ತಾ ಇರ್ತಾರೆ ಮತ್ತು ದುಡ್ಡಿಗೆ ಹೆಚ್ಚು ಮಹತ್ವ ಕೊಡ್ತಾ ಇರ್ತಾರೆ. ಅವನ ರಾಜ್ಯದಲ್ಲಿ ಒಬ್ಬ ಗಣಿತ ಪಂಡಿತ, ಅವ್ರೇನು ಮಾಡ್ತಿರ್ತಾರೆ, ಆ ರಾಜ್ಯದ ಎಲ್ಲ ಮಕ್ಕಳುಗಳಿಗೂ, ಅಂದರೆ ಬಡವರಿರ್ಬೋದು, ಶ್ರೀಮಂತರಿರ್ಬೋದು, ಪ್ರತಿಯೊಬ್ಬರಿಗೂ ಉಚಿತವಾಗಿ ಶಿಕ್ಷಣ ಕೊಡ್ತಾ ಇರ್ತಾರೆ. ಇವರ ಪಾಂಡಿತ್ಯ ಮತ್ತು ಇವರು ಮಕ್ಕಳಿಗೆ ವಿದ್ಯೆ ಹೇಳ್ಕೊಡೋ ರೀತಿಯಿಂದ ಎಲ್ಲ ದೇಶದ ಎಲ್ಲ ಕಡೆಯಿಂದನೂ ಅವರ ಆಶ್ರಮಕ್ಕೆ ಬರ್ತಾ ಇರ್ತಾರೆ. ಮೊದಲೇ ಮೇಷ್ಟ್ರು ಏನೂ ದುಡ್ಡು ತೊಗೋತಾರಿಲ್ಲ, ಫ್ರೀ ಉಚಿತವಾಗಿ ಎಲ್ರಿಗೂ ಮಾಡ್ತಾ ಇರ್ತಾರೆ. ಸೊ ಇವರಿಗೆ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಒಂದು ಸಲ ಯೋಚನೆ ಮಾಡ್ತಾರೆ, ಸರಿಯಾಗಿದ್ದರೆ ರಾಜನ ಹತ್ರ ಹೋಗಿ ಸ್ವಲ್ಪ ಸಹಾಯ ಕೇಳೋಣ ಅಂತ ರಾಜನ ಹತ್ರ ಹೋಗ್ತಾರೆ. ರಾಜನ ದರ್ಬಾರ್ಗೆ ಹೋಗಿ ಹೇಳ್ತಾರೆ, ರಾಜನ್, ಈ ರಾಜ್ಯದಲ್ಲಿ ಶಿಕ್ಷಣನ ಉಚಿತ ಮಾಡಬೇಕು, ಹಾಗಾಗಿ ನಾನು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡ್ತಾ ಇದ್ದೀನಿ, ಅದಕ್ಕೋಸ್ಕರ ತಾವು ನಮಗೆ ಧನ ಸಹಾಯ ಮಾಡಬೇಕು ಅಂತ ಕೇಳ್ಕೊತಾರೆ. ರಾಜನ್ ಅಹಂ ಸ್ವಲ್ಪ ಜಾಸ್ತಿ ಆಗುತ್ತೆ, ನನ್ನ ಹತ್ರ ಬೇಡ್ತಾ ಇದ್ದಾನೆ ಒಬ್ಬ ಪಂಡಿತ ಅಂತ ಹೇಳ್ತಾರೆ. ಹಾಗಿದ್ದರೆ ಆಚಾರ್ಯರೇ, ನೀವು ಇಷ್ಟು ಪಂಡಿತರು ಬಂದು ನನ್ನ ಹತ್ರ ಬೇಡ್ತಾ ಇದ್ದೀರಾ ಅಂತಂದರೆ ಜ್ಞಾನಕ್ಕಿಂತ ಸಂಪತ್ತೇ ಶ್ರೇಷ್ಠ ಅಂತ ಒಪ್ಕೊಳ್ತೀರಲ್ವಾ? ಹೀಗಾಗಿ ಹಲವು ರೀತಿಯಾಗಿ ಅವಮಾನಿಸ್ತಾರೆ. ಆಚಾರ್ಯರು ಶಾಂತ ಸ್ವಭಾವದಿಂದ ನಕ್ಕು, ರಾಜನ್, ಅದು ಆಮೇಲೆ ನಿರ್ಧಾರ ಮಾಡೋಣ, ಅದನ್ನು ನೀವೇ ನಿರ್ಧರಿಸಬೇಕು. ಆಚಾರ್ಯರಿಗೆ ಈ ರಾಜನಿಗೆ ಬುದ್ಧಿ ಕಲಿಸ್ಬೇಕು ಅಂದರೆ ಮೊದಲು ಅವರ ಅಹಂಕಾರಕ್ಕೆ ಪೆಟ್ಕೊಡ್ಬೇಕು ಅಂತ ತುಂಬಿದ ಸಭೆಯಲ್ಲಿ ಕೇಳ್ತಾರೆ. ರಾಜನ್, ನಿಮ್ಮ ಹತ್ರ ಇಷ್ಟೊಂದು ಇದೆ, ಇಷ್ಟೋ ಸಂಪತ್ತಿರೋ ನೀವು ಒಬ್ಬ ಬಡ ಬ್ರಾಹ್ಮಣಿಗೆ ಒಂದೇ ಒಂದು ನಾಣ್ಯನ ದಾನ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಾರೆ. ರಾಜನಿಗೆ ಕೋಪ ಬರುತ್ತೆ. ಪಂಡಿತರೇ, ಇದು ತಾಳ್ಮೆ ಪರೀಕ್ಷೆ ಮಾಡಬೇಡಿ, ಒಬ್ಬ ಚಕ್ರವರ್ತಿನ ಬಂದು ಒಂದೇ ಒಂದು ನಾಣ್ಯ ಕೊಡೋಕ್ಕಾಗುತ್ತಾ ಅಂತ ಕೇಳ್ತಿರಲ್ಲ ಅಂತಾರೆ. ಒಂದೇನು, ನಿಮಗೆ ಬೇಕಾದಷ್ಟು ನಾಣ್ಯ ಕೊಡ್ತೀನಿ, ನಿಮ್ಮನ್ನ ಕೂತು ತುಲಾಭಾರ ಮಾಡ್ತೀನಿ ಅಂತ ಹೇಳ್ತಾನೆ. ಆಚಾರ್ಯರು ಮತ್ತೆ ಅದೇ ಶಾಂತ ಸ್ವಭಾವದಲ್ಲಿ, ರಾಜನ್, ನನಗೆ ಬೇಕಾಗಿರೋದು ಒಂದೇ ನಾಣ್ಯ, ಆದರೆ ನನ್ನ ಒಂದು ಷರತ್ತು, ನನಗೆ ಒಂದು ನಾಣ್ಯ ಕೊಡಿ. ಪ್ರತಿ ತಿಂಗಳು ನಾನು ಇದೇ ಹುಣ್ಣಿಮೆ ದಿನ ಬಂದು ನಿಮ್ಮ ಹತ್ರ ನಾಣ್ಯ ಇಸ್ಕೊತೀನಿ, ಆದರೆ ನನಗೆ ನೀವು ಕಳೆದ ಬಾರಿ ಎಷ್ಟು ನಾಣ್ಯ ಕೊಟ್ಟಿದ್ದೀರೋ ಅದರ ಎರಡಷ್ಟು ನೀವು ಕೊಡಬೇಕು ಅಂತ ಹೇಳ್ತಾರೆ. ಅಂದರೆ ಈ ಸಲ ಒಂದು ನಾಣ್ಯ ಕೊಟ್ಟರೆ ಮುಂದಿನ ತಿಂಗಳು ನನಗೆ 2 ನಾಣ್ಯ ಕೊಡಿ, ಅದರ ಮುಂದಿನ ತಿಂಗಳು 4 ನಾಣ್ಯ ಕೊಡಿ ಅಂತ. ರಾಜ, ಇಷ್ಟೇ ತಾನೇ, ಕೊಡ್ತೀನಿ ಅಂತ ಒಪ್ಕೋತಾರೆ. ಶಾಸನನೂ ಬರೆಸ್ತಾರೆ. ಪಂಡಿತರು ಒಂದು ನಾಣ್ಯ ಇಸ್ಕೊಂಡು ಹೊರಡ್ತಾರೆ. ಮತ್ತು ಅದೇ ರೀತಿ ಮುಂದಿನ ತಿಂಗಳು ಬರ್ತಾರೆ, 2 ನಾಣ್ಯ ಇಸ್ಕೋತಾರೆ, ಹೋಗ್ತಾರೆ. ಹೀಗೆ ದಿನ ಕಳೆದಂತೆ ಸ್ವಲ್ಪ ಹೆಚ್ಚು ಕಡಿಮೆ 2 ವರ್ಷ ತುಂಬಿರುತ್ತೆ. ಅವರ ಹಣಕಾಸು ಮಂತ್ರಿ ಬಂದು ರಾಜನ ಹತ್ರ ಕೇಳ್ತಾರೆ, ರಾಜನ್, ನಮ್ಮಲ್ಲಿರೋ ಸಂಪತ್ತು ಕೆಲವು ಆಸ್ತಿಗಳನ್ನ ನಾವು ಮಾರಾಟ ಮಾಡಬೇಕಿದೆ ಅಂತ. ರಾಜನಿಗೆ ಆಶ್ಚರ್ಯ ಆಗುತ್ತೆ. ಏನಕ್ಕೆ ಮಾರಾಟ ಮಾಡಬೇಕು? ಇಲ್ಲ, ನೀವು ಆಚಾರ್ಯರಿಗೆ ದಾನ ಕೊಡಬೇಕು ಅಂತ ಹೇಳಿದ್ರಿ, ಆ ದಾನ ಕೊಡೋದಕ್ಕೋಸ್ಕರ ನಮ್ಮ ಕೆಲವು ಆಸ್ತಿನ ಅಥವಾ ಸಂಪತ್ತನ್ನು ಮಾರಬೇಕು ಅಂತ ಹೇಳ್ತಾರೆ. ರಾಜನಿಗೆ ಕೋಪ ಬರುತ್ತೆ, ಆಶ್ಚರ್ಯ ಆಗುತ್ತೆ. ಹೇಗೆ ಸಾಧ್ಯ? ದಾನ ಕೊಡಬೇಕು ಅಂದರೆ ನಮ್ಮ ತಿಜೋರಿಯಿಂದ ಕೊಡಿ, ಏನಕ್ಕೆ ಮಾರಬೇಕು ಅಂತಾರೆ. ಅದಕ್ಕೆ ಮಂತ್ರಿ, ರಾಜನ್, ತಿಜೋರಿ ಖಾಲಿ. ಏನು, ತಿಜೋರಿ ಖಾಲಿನ? ಒಬ್ಬ ಆಚಾರ್ಯರಿಗೆ ದಾನ ಕೊಡೋದಕ್ಕೆ ತಿಜೋರಿ ಖಾಲಿ ಮಾಡಿದ್ರ? ಇದು ಹೇಗೆ ಸಾಧ್ಯ ಅಂತಾರೆ. ಆಗ ಮಂತ್ರಿ ಲೆಕ್ಕ ತೋರಿಸ್ತಾನೆ. ನೋಡಿ ಸ್ನೇಹಿತರೆ, 2 ವರ್ಷದ ಅಂತ್ಯದಲ್ಲಿ ಎಷ್ಟು ಕೊಡಬೇಕಾಗತ್ತೆ? ಏನು? ಹೌದು, ಇದೇ ಸ್ನೇಹಿತರೆ ಪವರ್ ಆಫ್ ಕಾಂಪೌಂಡಿಂಗ್. ರಾಜನಿಗೆ ಒಂದು ಕ್ಷಣ ತಲೆ ಸುತ್ತು ಬಂದು ಬೀಳ್ತಾನೆ. ಈ ತಿಂಗಳು ಅವನ ಸಂಪತ್ತು ಮಾರಬೇಕು, ಮುಂದಿನ ತಿಂಗಳು ಅವನು ಇಡೀ ರಾಜ್ಯ ಕೊಟ್ಟರು ಆಚಾರ್ಯರಿಗೆ ದುಡ್ಡು ಕೊಡೋಕ್ಕಾಗಲ್ಲ. ಆಗ ಆಚಾರ್ಯರನ್ನ ಆಸ್ಥಾನ ಕರೆಸ್ತಾನೆ. ಅವನ್ನ ತಪ್ಪಾಯಿತು ಅಂತ ಕ್ಷಮೆ ಕೇಳ್ತಾನೆ. ಆಗ ಆಚಾರ್ಯರು ಒಂದು ಮಾತು ಹೇಳ್ತಾರೆ, ರಾಜನ್, ಮನುಷ್ಯನಿಗೆ ಹಣ, ವಿದ್ಯೆ ಅಥವಾ ಜ್ಞಾನ
ಎರಡೂ ತುಂಬಾ ಮುಖ್ಯ. ಹಣ ಸಂಪಾದನೆ ಮಾಡಬೇಕಾದ್ರೆ ಜ್ಞಾನ ಬೇಕೋ ಬೇಡವೋ ಅದು ನನಗೆ ಗೊತ್ತಿಲ್ಲ. ಆದರೆ ಗಳಿಸಿದ ಸಂಪತ್ತನ್ನ ಉಳಿಸ್ಕೋಬೇಕು ಅಂದರೆ ಜ್ಞಾನ ಬೇಕೇ ಬೇಕು. ರಾಜ ಸಂತೋಷದಿಂದ ಅವರ ರಾಜ್ಯದಲ್ಲಿ ಉಚಿತ ಶಿಕ್ಷಣಕ್ಕೆ ಅನುಮತಿ ಕೊಡ್ತಾನೆ. ಈ ಕಥೆಯಿಂದ ನಾವು ಏನು ತಿಳ್ಕೊತೀವಿ ಅಂದರೆ ಸ್ನೇಹಿತರೆ, ಪವರ್ ಆಫ್ ಕಾಂಪೌಂಡಿಂಗ್. ನಾವು ಯಾವುದನ್ನು ಉದಾಸೀನ ಮಾಡೋಕ್ಕಾಗಲ್ಲ. ಕೇವಲ ನೀವು ಆ ಒಂದು ನಾಣ್ಯ ಜಾಗದಲ್ಲಿ ಕೇವಲ ₹1 ನೀವು ಯೋಚನೆ ಮಾಡಿ. ₹1 ನೀವು ನಿಮ್ಮ ಹೂಡಿಕೆನ ಈ ರೀತಿ ನೀವು ಮ್ಯಾನೇಜ್ ಮಾಡಿದ್ದಿದ್ರೆ ನಿಮ್ಮ ಹೂಡಿಕೆ ಎಷ್ಟಾಗ್ತಾಯಿತ್ತು. ಸೊ ಇದನ್ನು ನಾವು ಪವರ್ ಆಫ್ ಕಾಂಪೌಂಡಿಂಗ್ ಅಂತ ಹೇಳ್ತೀವಿ. ನಾವು ಯಾವುದೇ ಹೂಡಿಕೆ ಮಾಡಬೇಕಾದ್ರೂ ಪವರ್ ಆಫ್ ಕಾಂಪೌಂಡಿಂಗ್ನ ಯೋಚನೆ ಮಾಡಬೇಕಾಗುತ್ತೆ. ನಮಗನ್ಸುತ್ತೆ ಇವತ್ತು ದಿನ ಬರೀ ₹500 ತಾನೆ, ₹1000 ತಾನೆ, ಇದರಿಂದ ಏನು ಇನ್ವೆಸ್ಟ್ ಮಾಡೋದು, ಇದರಿಂದ ಎಷ್ಟು ಮಹಾ ಸಿಕ್ಬಿಡುತ್ತೆ ಅಂತೀವಿ. ಅದೇ ₹500 ₹1000 ನೀವು ಹೂಡಿಕೆ ಮಾಡ್ತಾಯಿದ್ರೆ ನಿಮ್ಮ ರಿಟೈರ್ಮೆಂಟ್ ಟೈಮ್ಗೆ ಆ ದುಡ್ಡು ಲಕ್ಷ ಕೋಟಿಗಳಲ್ಲಿ ಆಗಿರುತ್ತೆ. ಆದರೆ ಸರಿಯಾದ ಇನ್ವೆಸ್ಟ್ಮೆಂಟ್ ಅಸೆಟ್ಟಲ್ಲಿ ಮಾಡಿದ್ರೆ ಮಾತ್ರ ಆ ಜ್ಞಾನನ ಎಲ್ಲರೂ ಸಿಗುವಂತಾಗಲಿ. ಇಂದಿನ ನುಡಿಮತ್ತು, ನಾವು ಏನು ಯೋಚನೆ ಮಾಡ್ತೀವೋ ಅಥವಾ ಆಲೋಚನೆ ಮಾಡ್ತೀವೋ ಅದರಂತೆ ನಾವು ಆಗ್ತೀವಿ. ಹಾಗಾಗಿ ಸ್ನೇಹಿತರೆ, ನಾವು ಏನು ಯೋಚನೆ ಮಾಡಬೇಕು, ಏನು ಆಲೋಚನೆ ಮಾಡಬೇಕು ನೆನಪಿರಲಿ. ನಮಸ್ಕಾರ.